ಗುರು ಇವತ್ತು ಅಕ್ಟೋಬರ್ 2 ಅಂದ್ರೆ ಇವತ್ತು ಮಹಾತ್ಮ ಗಾಂಧಿಯ ಜಯಂತಿ. ಅಹಿಂಸೆ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ ನಮ್ಮ ಗಾಂಧೀಜಿಯವರು ಈಗ ನಿಜವಾಗ್ಲೂ ದೇವರಾಗಿದ್ದಾರೆ. ಬರೀ ಕರೆನ್ಸಿ ನೋಟ್ಗಳಲ್ಲಿ ಕಾಣ್ತಿದ್ದ ಇವರು ಇವಾಗ ದೇವಸ್ಥಾನದಲ್ಲಿ ದೇವರಾಗಿ ಕಾಣ್ತಾ ಇದ್ದಾರೆ. ಹೌದು ಗುರು, ಅಹಿಂಸಾ ಮಾರ್ಗವೇ ನಮ್ಮ ಗುರಿ ಎಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ನಮ್ಮ ಮಹಾತ್ಮ ಗಾಂಧೀಜಿಯವರಿಗೆ ಇವತ್ತು ಗುಡಿ ಕಟ್ಬಿಟ್ಟು ದಿನಾ ಪೂಜೆ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಈ ದೇವಸ್ಥಾನ ವಿಜಯವಾಡ ಹೈದರಾಬಾದ್ ನ್ಯಾಷನಲ್ ಹೈವೇ ಹತ್ರ ಬರೋ ನಲ್ಗುಂದ ಎಂಬ ಜಿಲ್ಲೆಯಲ್ಲಿದೆ. ಈ ದೇವಸ್ಥಾನದ ಭೂಮಿ ಪೂಜೆ ಮಹಾತ್ಮ ಗಾಂಧಿ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ 2012ರಲ್ಲಿ ಮಾಡ್ತಾರೆ. ಇನ್ನು ಸೆಪ್ಟೆಂಬರ್ 17, 2014ರಲ್ಲಿ ಈ ದೇವಸ್ಥಾನಕ್ಕೆ ಮಹಾತ್ಮ ಗಾಂಧೀಜಿಯವರ ಅಮೃತ ಶಿಲೆನ ಪ್ರತಿಷ್ಠಾಪನೆ ಮಾಡ್ತಾರೆ. ಅಷ್ಟಕ್ಕೂ ಈ ದೇವಸ್ಥಾನ ಕಟ್ಟಿರೋ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಮಹನೀಯರುಗಳ ನೆನಪುಗಳು ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು, ಹಾಗೆ ಇಂದಿನ ಪೀಳಿಗೆಯವರು ನಮ್ಮ ದೇಶಕ್ಕೆ ಮಾಡಿದ ಸಹಾಯವನ್ನು ತಿಳಿಬೇಕು ಅಂತ ಈ ದೇವಸ್ಥಾನ ಕಟ್ಟಿದ್ದಾರೆ. ಈ ದೇವಸ್ಥಾನದಲ್ಲಿ ದೇವರಿಗೆ ಸಮಾನವಾಗಿ ಗಾಂಧೀಜಿಯವರಿಗೆ ಪೂಜೆ ಮಾಡ್ತಾರೆ. ಎಲ್ಲ ದೇವಸ್ಥಾನದಲ್ಲೂ ಇರೋ ತರ ಈ ದೇವಸ್ಥಾನದಲ್ಲೂ ಕೂಡ ಗಾಂಧಿ ಅಷ್ಟೋತ್ತರ ಮತ್ತೆ ಗಾಂಧಿ ಶತನಾಮಕರಣದಂತಹ ಅನೇಕ ಪೂಜೆಗಳನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ನಾಡಿನ ಪ್ರಸಿದ್ಧ ಪುಣ್ಯಕ್ಷೇತ್ರಗಳ ಮಣ್ಣನ್ನು ತಗೊಂಬಂದು ಇಲ್ಲಿಟ್ಟಿದ್ದಾರೆ. ಈ ಮಾಹಿತಿ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಕೊಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ MJ.com ನ ಫಾಲೋ ಮಾಡ್ಕೊಂಬಿಡಿ.